ನನ್ ತಮ್ಮ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಮನೆಗೆಲ್ಲ ಪೈಂಟ್ ಬೆಳಿತಾ ಇದ್ದ. ಯಾಕಂದ್ರೆ ನಮ್ಮೂರಲ್ಲಿ ಅಮ್ಮನಬ್ಬ ಇತ್ತು, ಅದಕ್ಕೆ ರಾತ್ರಿ ಕೊಟ್ಟಿಗೆಗೆ ಹೋಗಿ ಕುರಿಗೆ ಮೇವಾಕಿ ಲಾಸ್ಟ್ ಟೈಮ್ ಗುಡ್ ಬೈ ಹೇಳಿ ಮನೆಗ್ ಬಂದು ಮಲ್ಕೊಂಡೆ. ಯಾಕಂದ್ರೆ ಇಷ್ಟ ದಿವಸ ನಮ್ ಜೊತೆಗೆ ಇದ್ದಿದ್ ಕುರಿ ಬೆಳಗ್ಗೆ ಎದ್ದ ತಕ್ಷಣ ಶಿವನ್ ಪಾದ ಸೇರಿರುತ್ತೆ ಅಂತ. ನೀವೇನೇ ಹೇಳಿ ಸ್ಟಾರ್ಟಿಂಗ್ 2 ದಿವಸ ಕುರಿಗಳಿಗೆ ನಾವು ಊಟ ಹಾಕಿದ್ರೆ ನೆಕ್ಸ್ಟ್ ಡೇ ಕುರಿಗಳು ನಮ್ ಋಣ ತೀರ್ಸಕ್ಕೆ ಅವುಗಳೇ ಆಹಾರ ಆಗ್ಬಿಡ್ತವೆ. ನಮ್ ಪಕ್ಕದ ಮನೆ ಅಭಿಷೇಕಿಗೆ ಅವ್ರ ತೋಟದಲ್ಲಿ ಮೊಲ ಸಿಕ್ಕಿತ್ತು ಅಂತ ತಗೊಂಬಂದು ನಮಗ್ ಕೊಟ್ಟಿದ್ದ. ಆ ಮೊಲ ಇನ್ನ ಚಿಕ್ಕ ಮರಿ ಆಗಿದ್ರಿಂದ ನನ್ ತಮ್ಮನೆ ಸ್ಪೂನ್ ಅಲ್ಲಿ ಹಾಲು ಕುಡಿಸ್ತಾ ಇದ್ದ. ಅದಾದ್ಮೇಲೆ ನನ್ ಪಕ್ಕದ ಮನೆಯಲ್ಲಿ ಕುರಿ ಕೊಲೆ ಮಾಡ್ತಾ ಇದ್ರು, ಅದನ್ನ ನೋಡೋಣ ಅಂತ ಅವ್ರ ಮನೆಗೆ ಹೋದೆ. ನಾನ್ ಅವ್ರ ಮನೆಗೆ ಹೋಗೋ ಅಷ್ಟರಲ್ಲಿ ಕೊಲೆ ಮಾಡಿ ನೇತಾಕಿ ಚರ್ಮ ಸುಲಿತಾ ಇದ್ರು. ಈ ನನ್ ಮಗ ಅಭಿಷೇಕ್ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡಿದ್ರೆ ಬೆಂಕಿಲ್ ಹಾಕಿ ಕುರಿ ಕಾಲ್ನ ಸೀತಾ ಇದ್ದ. ಇವತ್ತು ನಮ್ಮ ಊರ್ ಕಡೆ ಎಲ್ಲ ಅದೆಷ್ಟು ಕುರಿಗಳ ಪ್ರಾಣ ಹೋಗಿದ್ಯೋ ಅದಕ್ಕೆಲ್ಲ ಲೆಕ್ಕನೇ ಇಲ್ಲ ಅನ್ಸುತ್ತೆ. ನೀವೇನಾದ್ರೂ ತರೀಕೆರೆ ಕಡೂರರಾಗಿದ್ದು ಈ ಹಬ್ಬನ ಎಷ್ಟು ಮರಿ ಹೊಡೆದು ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ತಿಳಿಸಿ. ಈ ಹಬ್ಬ ಇನ್ನೂ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನು 8ನೇ ತಾರೀಕು ತನಕ ಇದೆ. ನಾನೇನಾದ್ರೂ ಅಮ್ಮನವರ ರಥೋತ್ಸವಕ್ಕೆ ಹೋದ್ರೆ ನಿಮ್ಗೆಲ್ಲ ಮಿಸ್ ಮಾಡದೆ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.